ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನವದೆಹಲಿಯಲ್ಲಿ ಪ್ರಾರಂಭವಾದ ಸೌತ್ ಏಷ್ಯನ್ ಟ್ರಾವೆಲ್ ಟೂರಿಸಂ ಎಕ್ಸಿಬಿಷನ್ ಪ್ರಮುಖ ಆಕರ್ಷಣೆಯಾಗಲಿದೆಯಾ ಕರ್ನಾಟಕ ಪ್ರವಾಸೋದ್ಯಮ. ಮಂತ್ರಾಲಯಕ್ಕೆ ಭೇಟಿ ನೀಡಿದ ವರನಟನ ಪರಿವಾರ, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡ ಯುವರಾಜ್ ಕುಮಾರ್. ಕೇರಳದ ಟ್ರಾವೆಲ್ ಸಿಸ್ಟರ್ಸ್ ಇಂದ ಯುರೋಪಿಗೆ ಲಗ್ಗೆ, ಪ್ರವಾಸಿ ಲೋಕಕ್ಕೆ ಚಾಲೆಂಜ್ ಎಂಬಂತಿದೆ ಇಳಿ ವಯಸ್ಸಿನ ಸಹೋದರಿಯರ ಕತೆ. ಪ್ರವಾಸೋದ್ಯಮದ ಪಾಲಿನ ಫೇವರೇಟ್ ಸೀಸನ್ ಆದ ಹೋಲಿ, ಬಹುತೇಕ ಹೋಲಿ ಇವೆಂಟ್ ಟಿಕೆಟ್ಗಳು ಸೋಲ್ಡ್ ಔಟ್. ನವದೆಹಲಿಯಲ್ಲಿ ಸೌತ್ ಏಷ್ಯನ್ ಟ್ರಾವೆಲ್ ಟೂರಿಸಂ ಎಕ್ಸಿಬಿಷನ್ 2026 ಫೆಬ್ರವರಿ 25ರಿಂದ ಪ್ರಾರಂಭವಾಗಿದೆ. 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮವು ದೇಶ ವಿದೇಶಗಳ ಟ್ರಾವೆಲ್ ಏಜೆನ್ಸಿಗಳು, ಟೂರ್ ಆಪರೇಟರ್ಸ್ ಮತ್ತು ಆತಿಥ್ಯ ಕ್ಷೇತ್ರದ ದಿಗ್ಗಜರ ಸಮಾಗಮಕ್ಕೆ ವೇದಿಕೆಯಾಗಲಿದೆ. ಈ ಕಾರ್ಯಕ್ರಮದ ಆಕರ್ಷಣೆಯಾಗಿ ಹೊರಹೊಮ್ಮಲು ಕರ್ನಾಟಕ ಸಕಲ ಸಿದ್ಧತೆಗಳನ್ನು ನಡೆಸಿದೆ. ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಪ್ರವಾಸಿ ತಾಣಗಳ ಗತವೈಭವ ಮತ್ತು ರಾಜ್ಯದ ವಿವಿಧ ಭಾಗಗಳ ಪ್ರವಾಸಿ ಆಕರ್ಷಣೆಗಳ ಕುರಿತು ಮಾಹಿತಿಯನ್ನ ಪ್ರಸ್ತುತಪಡಿಸಲಿದೆ. ಇದಲ್ಲದೆ ಪರಿಸರ ಸಂರಕ್ಷಣೆ, ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ಪ್ರವಾಸೋದ್ಯಮದ ಪಾತ್ರ ಮತ್ತು ಜವಾಬ್ದಾರಿ ಪ್ರವಾಸೋದ್ಯಮದ ಬಗ್ಗೆ ಅರಿವು ಮೂಡಿಸಲು ಈ ಎಕ್ಸಿಬಿಷನ್ ಮಹತ್ತರ ವೇದಿಕೆಯಾಗಲಿದೆ. ಕರ್ನಾಟಕದಿಂದ ಹಲವಾರು ಟೂರ್ ಆಪರೇಟರ್ಸ್ ಮತ್ತು ಆತಿಥ್ಯ ಕ್ಷೇತ್ರದ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಮತ್ತಷ್ಟು ಶಕ್ತಿ ತುಂಬಲಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಯಾಂಡಲ್ವುಡ್ ಖ್ಯಾತ ನಟರಾದ ವಿನಯ್ ರಾಜ್ಕುಮಾರ್ ಮತ್ತು ಯುವರಾಜ್ ಕುಮಾರ್ ತಮ್ಮ ಕುಟುಂಬದೊಂದಿಗೆ ಮಂತ್ರಾಲಯಕ್ಕೆ ತೆರಳಿದ್ದಾರೆ. ವರನಟನ ಸಂಪೂರ್ಣ ಕುಟುಂಬ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದು ಆಗಾಗ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಬಾರಿ ವಿನಯ್, ಯುವ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಸಹ ರಾಯರ ದರ್ಶನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರವರ ಆಶೀರ್ವಾದ ಪಡೆದಿರುವುದು ವಿಶೇಷ. ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಫ್ಲೋರಿಡಾದ ಯೋಗ ಸಂಸ್ಕೃತಂ ವಿಶ್ವವಿದ್ಯಾಲಯದವರಿಂದ ಗೌರವ ಡಾಕ್ಟರೇಟ್ ನೀಡಲಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಯುವರಾಜ್ ಕುಮಾರ್, ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರವರಿಗೆ ಹಾಗೂ ಫ್ಲೋರಿಡಾದ ಯೋಗ ಸಂಸ್ಕೃತಂ ವಿಶ್ವವಿದ್ಯಾಲಯದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವಟುಲೇಲೆ ದ್ವೀಪವು ಪ್ರಪಂಚದ ಅತ್ಯಂತ ರಮಣೀಯ ಮತ್ತು ನಿಗೂಢ ಸ್ಥಳಗಳಲ್ಲಿ ಒಂದು. ವಟುಲೇಲೆಯ ಅತ್ಯಂತ ದೊಡ್ಡ ವಿಶೇಷವೆಂದರೆ ಅಲ್ಲಿನ ಗುಹೆಗಳಲ್ಲಿ ಕಂಡುಬರುವ ಕೆಂಪು ಬಣ್ಣದ ಸೀಗಡಿಗಳು. ಸ್ಥಳೀಯವಾಗಿ ಇವುಗಳನ್ನು ಉರಬ್ಯೂಟಾ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಸೀಗಡಿಗಳು ಬೆಂದ ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ, ಆದರೆ ಇವು ಬದುಕಿರುವಾಗಲೇ ಪ್ರಕಾಶಮಾನವಾದ ಕೆಂಪು ಬಣ್ಣದಲ್ಲಿರುತ್ತವೆ. ಇವುಗಳನ್ನು ಸ್ಥಳೀಯರು ದೈವಿಕವೆಂದು ನಂಬುತ್ತಾರೆ. ಈ ಸೀಗಡಿಗಳನ್ನು ಯಾರೂ ಹಿಡಿಯುವಂತಿಲ್ಲ ಅಥವಾ ತಿನ್ನುವಂತಿಲ್ಲ. ಅವುಗಳನ್ನು ಮುಟ್ಟಿದರೆ ಅಥವಾ ಹಾನಿ ಮಾಡಿದರೆ ದೈವದ ಶಾಪ ತಟ್ಟುತ್ತದೆ ಮತ್ತು ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಎಂಬ ಬಲವಾದ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಈ ದ್ವೀಪದಲ್ಲಿ ಸುಮಾರು 3000 ವರ್ಷಗಳಷ್ಟು ಹಳೆಯದಾದ ಕೆಂಪು ಬಣ್ಣದ ಕಲ್ಲಿನ ಕೆತ್ತನೆಗಳು ಕಂಡುಬರುತ್ತವೆ. ಇವುಗಳನ್ನು ಸಮುದ್ರದ ಬಂಡೆಗಳ ಮೇಲೆ ಕೆತ್ತಲಾಗಿದೆ. ಹಾಗಾದ್ರೆ ಈ ದ್ವೀಪ ಯಾವ ದೇಶದಲ್ಲಿದೆ? ವರ್ಕ್ ಪ್ರೆಷರ್, ಆರೋಗ್ಯ ಸಮಸ್ಯೆ, ವಯಸ್ಸು ಇಂಥ ಎಷ್ಟೋ ಕಾರಣ ನೀಡಿ ಜನರು ಪ್ರವಾಸದಿಂದ ದೂರ ಉಳಿಯುತ್ತಾರೆ. ಇನ್ನೂ ಕೆಲವರಂತೂ ಪ್ರವಾಸವೆಂದರೆ ಸುಮ್ಮನೆ ದುಡ್ಡು ದಂಡ ಎನ್ನುತ್ತಾರೆ. ಅಂಥವರಿಗೆ ಈ ಟ್ರಾವೆಲ್ ಸಿಸ್ಟರ್ಸ್ ಕತೆ ಬಹುದೊಡ್ಡ ಪ್ರೇರಣೆಯಾಗಲಿದೆ. ವಲ್ಸಲ ಮತ್ತು ರಮಣಿ ಎಂಬ ಅಕ್ಕ ತಂಗಿಯರು ಒಂದೇ ತಿಂಗಳಿನಲ್ಲಿ ಯುರೋಪಿನ 8 ದೇಶಗಳನ್ನ ಸುತ್ತಿದ್ದಾರೆ. ಕೇರಳ ಮೂಲದ ಈ ಟ್ರಾವೆಲ್ ಅಚ್ಚರಿಗಳು ತಮ್ಮ ಪ್ರವಾಸಿ ಜೀವನ ಆರಂಭಿಸಿದ್ದು 70ನೆಯ ವಯಸ್ಸಿನ ನಂತರ. ಮೊದಲಿಗೆ ಭಾರತದ ತೀರ್ಥಕ್ಷೇತ್ರಗಳ ಪ್ರವಾಸ ಕೈಗೊಂಡ ಈ ಭಲೆ ಜೋಡಿಗೆ ಅದರಿಂದ ಉತ್ಸಾಹ ಇಮ್ಮಡಿಯಾಗಿದೆ. ಅನಂತರ ಸಹೋದರಿಯರ ಪ್ರವಾಸ ಹೊರಟಿದ್ದು ಯುರೋಪಿನ ಕಡೆಗೆ. ಈ ಇಳಿ ವಯಸ್ಸಿನಲ್ಲಿ ಈ ಪ್ರವಾಸಿಗಳು ಬೇಕಾ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಈ ಸೂಪರ್ ಸಿಸ್ಟರ್ಸ್ ಉತ್ತರವೇನು ಗೊತ್ತಾ? ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ. ಪ್ರವಾಸದಿಂದ ದೂರ ಉಳಿಯುವುದಕ್ಕೆ ಹಲವಾರು ಕಾರಣ ನೀಡುವ ಜನರಿಗೆ ಈ ಟ್ರಾವೆಲ್ ಸಿಸ್ಟರ್ಸ್ನ ಕತೆ ಸ್ಫೂರ್ತಿಯಾಗಲಿ ಅನ್ನೋದೇ ಪ್ರವಾಸಿ ಪ್ರಪಂಚದ ಆಶಯ.
ಮಾರ್ಚ್ 4ರಂದು ದೇಶದೆಲ್ಲೆಡೆ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗುವುದು. ಈ ಬಣ್ಣಗಳ ಹಬ್ಬ ಭಾರತದಲ್ಲಿ ಕೇವಲ ಒಂದು ಸಾಂಸ್ಕೃತಿಕ ಆಚರಣೆಯಾಗಿ ಉಳಿದಿಲ್ಲ, ಬದಲಿಗೆ ಪ್ರವಾಸೋದ್ಯಮದ ಪಾಲಿನ ಫೇವರಿಟ್ ಸೀಸನ್ ಆಗಿದೆ. ವರದಿಗಳ ಪ್ರಕಾರ ಫೆಬ್ರವರಿ 28ರಿಂದಲೇ ದೇಶದ ವಿವಿಧ ಭಾಗಗಳಲ್ಲಿ ಹೋಳಿ ಇವೆಂಟ್ಗಳು ಪ್ರಾರಂಭವಾಗಲಿದ್ದು, ಆ ಭಾಗಗಳಲ್ಲಿ ಹೋಟೆಲ್ಸ್, ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳ ಬುಕಿಂಗ್ಸ್ ಗಣನೀಯ ಏರಿಕೆ ಕಂಡಿದೆ ಎಂದು ತಿಳಿದು ಬಂದಿದೆ. ಈ ಪೈಕಿ ರಾಜಸ್ಥಾನ ಲಿಸ್ಟ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ರಾಜಸ್ಥಾನದ ಬಹುತೇಕ ಇವೆಂಟ್ಗಳ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು, ರಾಜಸ್ಥಾನ ಪ್ರವಾಸೋದ್ಯಮ ಈ ಕುರಿತು ಹರ್ಷವನ್ನ ವ್ಯಕ್ತಪಡಿಸಿದೆ. ಇನ್ನು ಸ್ಪಿರಿಚುವಲ್ ಹೋಲಿ ಇವೆಂಟ್ನಲ್ಲಿ ಆಸಕ್ತಿ ಇರುವವರು ಈ ಬಾರಿ ಮಥುರಾ, ಬೃಂದಾವನ ಮುಂತಾದ ಸ್ಥಳಗಳ ಕಡೆಗೆ ಮುಖ ಮಾಡಿದ್ದಾರೆ ಎಂದು ಅಗೋಡ ಬುಕಿಂಗ್ಸ್ ಮೂಲಕ ತಿಳಿದು ಬಂದಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಅತಿ ಹೆಚ್ಚು ಸರೋವರಗಳು ಇರುವ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.